ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ ಅಥವಾ ಅವ್ರಿಗಾಗ್ತಿದ್ದಂಥ ವೀಸಾ ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗಲಿ ಇವತ್ತು ಅದನ್ನ ಎಲ್ಲಾನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾವಿವತ್ತು ಇಂಡಿಯಾದಲ್ಲಿ ಅದು ಬೆಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಎಲ್ಲ ಫೆಡರೇಷನ್ ನಮ್ಮ ಇವತ್ತು ಕರ್ನಾಟಕದಲ್ಲಿ 4-5 ಫೆಡರೇಷನ್ಗಳಿದೆ, ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ ಒಂದು ಕಾಂಪಿಟೇಷನ್ ಅಲ್ಲಿ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ. ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದೀವಿ. ಪಾರ್ಟಿಸಿಪೇಟ್ ಮಾಡುವಂತ ಎಲ್ಲರೂ ಅವತ್ತಿನ ದಿನ ಸ್ಟೇ, ಫುಡ್ ಮತ್ತೆ ನಾವು ಬಾಡಿ ಬಿಲ್ಡಿಂಗ್ ಅಲ್ಲಿ ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ ಬಾಡಿಗೆ, ಅದನ್ನ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ. ಈ ಎಲ್ಲ ಇನಿಷಿಯೇಟಿವ್ ನಾವು ತಗೊಳ್ತಾ ಇರೋದು ಬಂದು UIBFF ಫೆಡರೇಷನ್ ಅಂದ್ರೆ ಯುನೈಟೆಡ್ ಇಂಟರ್ ಕಾಂಟಿನೆಂಟಲ್ ಫಿಟ್ನೆಸ್ ಫೆಡರೇಷನ್ ಮತ್ತೆ ಪ್ಲಾನೋಟೆಕ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಾವಿಬ್ರು ಸಹಭಾಗಿತ್ವದಲ್ಲಿ ಇವತ್ತು ಈ ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ. ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಯಾರು ಕೂಡ ಬಂದು ರೆಪ್ರೆಸೆಂಟ್ ಮಾಡಿ ಮಾತಾಡಿ. ಇವತ್ತು ನಾವು ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡೋದಕ್ಕೆ ಒಂದು ದೊಡ್ಡ ರೀಸನ್, ನಮ್ಮ ದೇಶದ ಅಥ್ಲೀಟ್ಸ್ ಇವತ್ತು ಫಿಟ್ನೆಸ್ ತುಂಬಾ ಫಾರ್ವರ್ಡ್ ಹೋಗಿದೆ. ತುಂಬಾ ಜನ ಅಥ್ಲೀಟ್ಸ್ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಬಾಡಿನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಇವತ್ತು ನೀವು ನೋಡ್ತಿರ್ಬೋದು, ಇವತ್ತು ನಮ್ಮ ಬಾಡಿ ಬಿಲ್ಡರ್ಸ್ ಇಲ್ಲೇ ಇರುತ್ತೆ. ಸೊ ಇವರೆಲ್ಲ ಆಲ್ರೆಡಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿರುವಂಥವ್ರು. ಸೊ ಇದನ್ನ ನಾವು ಇನ್ನ ನೆಕ್ಸ್ಟ್ ಲೆವೆಲ್ ಇನ್ನ ಮುಂದಕ್ಕೆ ತಗೊಂಡೋಗಿ ವರ್ಲ್ಡ್ ಸ್ಟೇಜ್ ನ ಕೊಟ್ಟು ವರ್ಲ್ಡ್ ಸ್ಟೇಜ್ ಅಲ್ಲಿ ಅವ್ರು ಗೆದ್ದಾಗ, ಅವ್ರಿಗೆ ಆ ಟೈಟಲ್ ಸಿಕ್ಕಾಗ ನಮ್ಮ ದೇಶದಲ್ಲೇ ಒಬ್ರು ಮಿಸ್ಟರ್ ವರ್ಲ್ಡ್ ಇದ್ದಾರೆ ಅನ್ನೋದನ್ನ ನಾವು ಪ್ರತಿಬಿಂಬಿಸ್ಬೋದು. ಇಷ್ಟು ದಿನ ಜರ್ಮನಿಗೆ ಹೋಗೋ ಇನ್ನೊಂದ್ ಕಡೆ ಹೋಗಿ ನಾವು ಕಾಂಪಿಟೇಷನ್ ಮಾಡಿ ಬರ್ತಾ ಇದ್ವಿ. ಆದ್ರೆ ಇವತ್ತು ಅದೆಲ್ಲ ಇಲ್ಲೇ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು UIBFF ಮತ್ತು ಪ್ಲಾನೆಟೆಕ್ ಕಡೆಯಿಂದ ಈ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಬಾಡಿ ಬಿಲ್ಡರ್ಸ್ಗೆ ಒಂದು GST ನಲ್ಲಿ ಅಥವಾ ಟ್ಯಾಕ್ಸ್ ನಲ್ಲಿ ಸ್ವಲ್ಪ ಎಕ್ಸಂಪ್ಷನ್ ಕೊಡಿ. ನಾವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ, ನಾವು ಸೇಲ್ಸ್ ಅಲ್ಲ, ವಿ ಆರ್ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ. ನಮಗೆ ಎಕ್ಸಂಪ್ಷನ್ ಕೊಡಿ GST. ಎರಡನೇದು ಬಂದ್ಬಿಟ್ಟು ಬಾಡಿ ಬಿಲ್ಡರ್ಸ್ ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಪದಕಗಳು, ನಿಮ್ಮ ಯಾವ ರಾಜ್ಯೋತ್ಸವ ಅವಾರ್ಡ್ ಕೊಡಿ, ಇನ್ನೊಂದು ಕೊಡಿ, ರೆಕಗ್ನೈಸ್ ಮಾಡಿ. ಮೂರನೇದು ಬಂದ್ಬಿಟ್ಟು ಫೆಡರೇಷನ್ ಆದವ್ರಿಗೆ ನೀವು ಹೆಂಗೆ ಈಗ ಒಂದು ಹಾಕಿಗೋ, ಫುಟ್ಬಾಲ್ಗೂ ಇನ್ನೊಂದು ನಿಮ್ಮ ಸ್ಪೋರ್ಟ್ಸ್ ಒಂದು ಕೋಟಾಯಿಂದ ಏನಾದರೂ ಅವ್ರು ಪ್ರೊವೈಡ್ ಮಾಡ್ತಿರಲ್ಲ, ಆ ಥರ ಫಂಡ್ಸ್ನ ಬಾಡಿ ಬಿಲ್ಡಿಂಗ್ಗೆ ಅಂತಾನೆ ಕೊಡಿ. ನಾವು ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಬಿಲ್ಡರ್ಸ್ ಇಲ್ಲಲ್ಲ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟೇಜ್ ಹೋಗಿ ಬರ್ತಾರೆ. ಸರ್ ಇಲ್ಲಿ ಏನಾಗ್ತದೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟೇಜ್ ಹೋಗಿ ಬಂದ ಮೇಲೆ ಅವ್ರಿಗೆ ಸಿಗುವಂತ ಮನ್ನಣೆ ತುಂಬಾ ದೊಡ್ಡದಾಗಿರುತ್ತೆ. ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಿರೋದು, ಆದ್ರೆ ಇದು ಆಚೆ ಬರಲ್ಲ, ಇದು ಗೊತ್ತಾಗಲ್ಲ. ಯಾಕಂದ್ರೆ ರೀಸನ್ ಜನ ಎಲ್ಲ ಇವತ್ತರೆಗೂ ಕ್ರಿಟಿಸೈಸ್ ಮಾಡಿರೋದು ಹೊರತು ಯಾರು ಕೂಡ ಇವತ್ತು ಒಳ್ಳೇದು ಮಾತಾಡಿದ್ದಾರೆ. ಸರ್ ಕರೋನಾ ಬಂತು, ಆ ಟೈಮಲ್ಲಿ ನಿಮಗೆಲ್ಲ ಜಾಸ್ತಿ ಆದ್ಯತೆ ಕೊಟ್ಟಿರೋದು. ಹೌದು, ಆ ನಿಟ್ಟಿನಲ್ಲಿ ಸ್ಪೀಡ್ ತಗೋಬೇಕು ಹೊರತು ಈಗ ಅದನ್ನೇ ನಂಬ್ಕೊಂಡು ಬಟ್ GST ವ್ಯಾಲ್ಯೂಬಲ್ ಇದೆ, ಅದು ಕಮ್ಮಿ ಮಾಡಬೇಕು ವಿದ್ಯಾರ್ಥಿ. ಈ ಥರ ಒಂದು ಇದಾದರೆ ಅವತ್ತೇ ಹೆಲ್ಪ್ ಮಾಡಲಿಲ್ಲ, ಒಂದ್ಸಲ ಇಲ್ಲ. ಆ ಟೈಮಲ್ಲಿ ಎಷ್ಟು ಎಫೆಕ್ಟ್ ಮಾಡಿದ್ದಾರೆ, ಬೆವರಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಅದು ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಮಾಡೋದು ಅಂದರೆ ಸರ್ ಮುಂದಿನ ದಿನಗಳಲ್ಲಿ ನಾವಂತೂ ಸುಮಾರು ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಕೊರೋನಾ ಆದ್ಮೇಲಂತೂ ತುಂಬಾ ಹುಷಾರಾಗ್ಬಿಟ್ಟಿದ್ದಾರೆ ಎಲ್ಲ ಜಿಮ್ನವರು ಕೂಡ. ಅವತ್ತಿನ ದಿನ ಯಾಕಂದ್ರೆ ನಾವು ಬಾಡಿಗೆ ಕಟ್ಟಿರೋದಾಗಲಿ ಇನ್ನೊಂದು ಮತ್ತೊಂದು ಏನಿದೆ ಆ ಪ್ರಾಬ್ಲಮ್ಸ್ನೆಲ್ಲ ನಾವು ಹೇಳ್ತಾ ಹೋದ್ರೆ ತುಂಬಾ ಒಂದು ದಿನಾನೇ ಬೇಕಾಗಿದೆ. ಅವತ್ತಿನ ದಿನ ಎಷ್ಟೋ ಜನ ಪ್ರೊಫೆಷನ್ ಕ್ವಿಟ್ ಮಾಡಿರೋರು ಇದ್ದಾರೆ, ಬೇಡ ಇದೆ ನಮಗೆ ಅಂತ ಮನೆಗೆ ಹೋಗಿರೋದು, ಒಂದು ಪ್ರೊಫೆಷನ್ ಬಿಟ್ಟು ಹೋಗಿರೋರು ಇದ್ದಾರೆ. ಸೊ ಈ ತರ ಇದ್ದಾಗ ನಾವು ಇವತ್ತೇನು ವರ್ಲ್ಡ್ ಸ್ಟೇಜ್ ಏನಿಲ್ಲ, ನಾವಂತ ಹೇಳಿದಾಗ ಈ ವರ್ಲ್ಡ್ ಸ್ಟೇಜ್ ರೀಸನ್ ಬಂದ್ಬಿಟ್ಟು ಅವತ್ತಿನ ದಿನ ಬೆಂಗಳೂರು ವಿಟ್ನೆಸ್ ಮಾಡುತ್ತೆ, ನೀವು ರಿಪೋರ್ಟರ್ಸ್ ಕೂಡ ವಿಟ್ನೆಸ್ ಮಾಡ್ತೀರಾ ಫಿಟ್ನೆಸ್ ಯಾವ ಲೆವೆಲ್ ಬೆಳೆದಿದೆ. ನಾವು ಸರ್ ಏಜ್ ಗ್ರೂಪ್ ಅಂತ ಬಂದಾಗ 2 ಜೂನಿಯರ್ ಅಂಡ್ ಸೀನಿಯರ್ ಅಂತ ಮಾಡಿದೀವಿ. ಅದರಲ್ಲಿ 25 ವರ್ಷ ಒಳಪಟ್ಟವರಿಗೆ ಒಂದು ಕ್ಯಾಟಗರಿ ಮಾಡಿದ್ವಿ, ಒಂದು ಗ್ರೂಪ್ ಮಾಡಿದ್ವಿ. 25 ವರ್ಷ ಮೇಲ್ಪಟ್ಟವರು. ಇದು ಬಾಡಿ ಬಿಲ್ಡಿಂಗ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಇವತ್ತಿಂದು ಲಾಸ್ಟ್ 5-10 ಇಯರ್ಸ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಜೂನಿಯರ್ಸ್ ಅಂದ್ರೆ ಬಿಲೋ 25 ಇಯರ್ಸ್ ಬಾಡಿ ಬಿಲ್ಡರ್ಸ್ ತುಂಬಾ ಜಾಸ್ತಿ ಆಗಿದ್ದಾರೆ. 25 ವರ್ಷ ಮೇಲ್ಪಟ್ಟವರು 40 ವರ್ಷದವರೆಗೂ ಕೂಡ ಅವರು ಹಳೆ ಬಾಡಿ ಬಿಲ್ಡರ್ಸ್ ಒಂದು 10-15 ವರ್ಷದಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರು. ಈ ಎರಡು ಕ್ಯಾಟಗರೈಸ್ ಮಾಡಿರೋದ್ರಿಂದ ಇಬ್ರಿಗೂ ಒಂದು ಆಪರ್ಚುನಿಟಿ ಮಿಸ್ಟರ್ ವರ್ಲ್ಡ್ ನಲ್ಲಿ ಒಂದು ಗೆಲ್ಲುವಂತ ಒಂದು ಅವಕಾಶ ಇರುತ್ತದೆ, ಟೈಟಲ್ ತಗೊಳ್ಳುವಂತ ಅವಕಾಶ ಕೂಡ ಇರ್ತದೆ. ಇದರಲ್ಲಿ ಈ ವುಮೆನ್ಸ್ ಕ್ಯಾಟಗರಿ ಕೂಡ ಮಾಡಿದ್ವಿ ಸ್ಪೆಷಲ್ ಆಗಿ. ವುಮೆನ್ಸ್ ಬಿಕಿನಿ, ವುಮೆನ್ಸ್ ಫಿಟ್ನೆಸ್ ಮತ್ತೆ ವುಮೆನ್ಸ್ ಅವ್ರದ್ದು ಓಪನ್ ಕ್ಲಾಸ್ ಅಂತ, ಅವ್ರದ್ದು ಯಾವ ಏಜ್ ಗ್ರೂಪ್ ಬರಲ್ಲ, ಎಲ್ಲ ಏಜ್ ಅವರು ಒಂದು ಗ್ರೂಪ್ ಅಲ್ಲಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ಸ್ ತುಂಬಾ ಕಮ್ಮಿ ಇರ್ತಾರೆ, ಯಾವಾಗ ಮೇ ಬಿ 10-15. ಆದ್ರಿಂದ ನಾವೇನ್ ಮಾಡ್ತೀವಿ, ಎಲ್ಲ ಒಂದು ಲೇಡೀಸ್ ಕ್ಯಾಟಗರಿ ಒಂದು ಗ್ರೂಪ್ ಮಾಡಿ ನಾವು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ. ರಾಜ್ಯ ಸರ್ಕಾರ ಕ್ರೀಡಾ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ ನಿಮಗೆ ಸ್ಪಾನ್ಸರ್ಗೆ ಅಥವಾ ಸಹಾಯಕ್ಕೆ? ಸರ್ ರಾಜ್ಯ ಸರ್ಕಾರನ ಅಪ್ರೋಚ್ ಮಾಡಿಲ್ಲ, ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾಕಂದ್ರೆ ಇನ್ನು 3 ತಿಂಗಳು ನಮ್ಮ ಕಾಂಪಿಟೇಷನ್ ಇರೋದ್ರಿಂದ. ಆದ್ರೆ ನಮ್ಗೆ ರಾಜ್ಯ ಸರ್ಕಾರದ ಹೆಲ್ಪ್ ಅಂತೂ ಬೇಕು. ಯಾಕಂದ್ರೆ ಇದು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡ್ತಾ ಇರೋದು,
ಹಾರ್ಟ್ ಆಫ್ ದಿ ಸಿಟಿನಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಲಾಟ್ ಆಫ್ ಅದರ್ ಮೆಜರ್ಸ್ ಲೈಕ್ ಸೆಕ್ಯೂರಿಟಿ ಇರ್ಬೋದು, BBMP ಪರ್ಮಿಷನ್ಸ್ ಇರ್ಬೋದು. ಗೌರ್ಮೆಂಟ್ ಸಪೋರ್ಟ್ ಇಂದ ನಾವೇನು ಮಾಡೋಕ್ಕಾಗಲ್ಲ. ಇದು ವರ್ಲ್ಡ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಫ್ರಮ್ ಸ್ಟೇಟ್. ನಾವು ನಮ್ಮ ಫೆಡರೇಷನ್ ಇಂದ ರೆಪ್ರೆಸೆಂಟ್ ಮಾಡ್ತಿರ್ಬೋದು, ಆದರೆ ಇದರಲ್ಲಿ ನಮ್ಮ ರಾಜ್ಯದ್ದು ಕೂಡ ಒಂದು ಮುಖ್ಯ ಪಾತ್ರ ಇರ್ತದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ದೇಶ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇವತ್ತು ಹೆಂಗೆ ಮೇಕ್ ಇನ್ ಇಂಡಿಯಾ ಆಗಲಿ, ಇಂಡಿಯಾ ಒಂದು ಗ್ಲೋಬಲಿ ಎಷ್ಟು ಹೆಸರು ಮಾಡಿದೆ, ಅದನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಫಿಟ್ನೆಸ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬೆಳೆದಿದೆ ಅನ್ನೋ ತೋರಿಸೋದಕ್ಕೋಸ್ಕರ ನಾವು ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. 15 ಲಕ್ಷ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರೆ ಇದನ್ನ ಕ್ಯಾಟಗರೀಸ್ ಇದೆ, ವುಮೆನ್ ಎಲ್ಲ ಹೇಗೆ ಹೌ ಆರ್ ಯು ಡಿವೈಡಿಂಗ್ ಇಟ್? ಕ್ಯಾನ್ ಯು ಎಕ್ಸ್ಪ್ಲೈನ್? ಸರ್, 15 ಲಕ್ಷ ಕ್ಯಾಶ್ ಪ್ರೈಸ್ ನಾವು ಗ್ರೂಪ್ ವೈಸ್ ಕೊಡ್ತೀವಿ. ಗ್ರೂಪ್ ವೈಸ್ ಮೊದಲನೇದು, ಎರಡನೇ, ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ಬಂದವರಿಗೆ ಅಲ್ಲಿ 15,000, 10,000, 5,000 ಆ ತರ ಕ್ಯಾಶ್ ಪ್ರೈಸ್ ಕೊಟ್ಟು ಟೈಟಲ್ ವಿನ್ ಆಗ್ತಾರೆ ನೋಡಿ, ಓವರ್ ಆಲ್ ಚಾಂಪಿಯನ್ ಆಗ್ತಾರಲ್ಲ, ಅಲ್ಲಿ ಒಬ್ಬೊಬ್ಬರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ. ಈ ತರ ಆಲ್ಮೋಸ್ಟ್ ನಮಗೆ 12 ರಿಂದ 13 ಕ್ಯಾಟಗರೀಸ್ ಇದೆ. ಸೊ ಅಲ್ಲಿ ನಮಗೆ ಓವರ್ ಆಲ್ 15 ಲಕ್ಷ ರೂಪಾಯಿ ಖರ್ಚು ಅಲ್ಲಿದೆ ನಮ್ದು ಇನ್ವೆಸ್ಟ್ಮೆಂಟ್. ಅಟ್ ದಿ ಸೇಮ್ ಟೈಮ್ ನಾವು ಗ್ರೂಪ್ ವೈಸ್ ಏನು ಕ್ಯಾಶ್ ಪ್ರೈಸ್ ಕೊಡ್ತೀವಿ, ಅದು ಕೂಡ ಫಸ್ಟ್, ಸೆಕೆಂಡ್ ಪ್ಲೇಸ್ ಅವ್ರಿಗೆ ಕ್ಯಾಶ್ ಪ್ರೈಸ್, ಮೆಡಲ್ಸ್, ಟ್ರೋಫೀಸ್, ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ. ನಾನು ಇದೇ ನವೆಂಬರ್ 22, 23ಕ್ಕೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸ್ಟೇಟ್ನ ಎಲ್ಲ ಫೆಡರೇಷನ್ಸು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಇವತ್ತೊಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ವರ್ಲ್ಡ್ ಮಟ್ಟಕ್ಕೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್. ಈ ಸಲ ನಮ್ಮ ಕಾಂಪಿಟೇಷನ್ ಅಲ್ಲಿ ಸುಮಾರು ಬೇರೆ ಎಜುಕೇಶನ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ತರದೆಲ್ಲ ತರ್ತಾ ಇದ್ದೀವಿ. ಇದನ್ನ ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು. ಈ ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು 15 ಲಕ್ಷ ಕ್ಯಾಶ್ ಪ್ರೈಸ್, ಮೆಡಲ್ಸ್, ಟ್ರೋಫೀಸ್, ಸರ್ಟಿಫಿಕೇಟ್. ಈ ಸದಾವಕಾಶನ ಎಲ್ಲ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡ್ಕೋಬೇಕು, ಸ್ಟೇಟ್ ವೈಸ್ ಆಗಲಿ, ನ್ಯಾಷನಲ್ ವೈಸ್ ಆಗಲಿ, ಮತ್ತೆ ಔಟ್ಸೈಡರ್ಸು ಕೂಡ. ಬಿಕಾಸ್ ಈ ಕಾಂಪಿಟೇಷನ್ ಇಂದ ನಮಗೆ ಬಾಡಿ ಬಿಲ್ಡರ್ ಸಿಗೋಂಥ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದು. ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ತರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಾವು ನಡೆಸ್ತೀವಿ. ನಮ್ಮ ಜೊತೆ ಎಲ್ಲಾ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸ್ ಇಂದ ಇವತ್ತವರೆಗೂ ಯಾರಿಗೂ ತೊಂದರೆ ಆಗಿಲ್ಲ, ಮುಂದಕ್ಕೆ ತೊಂದರೆನೂ ಆಗಲ್ಲ. ನಾವು ಮಾಡ್ತಿರೋಂಥದ್ದು ಒಳ್ಳೆ ಕೆಲಸ. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು, ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸ್ ಇಂದ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡಿ. ಎನ್ರೋಲ್ಮೆಂಟ್ ಫೀಸು ನಾವು ತಗೊಳ್ತಾ ಬಂದ್ಬಿಟ್ಟು ಓವರ್ ಆಲ್ 10,000. ಅದರಲ್ಲಿ ಒಂದು ದಿನ ಸ್ಟೇ ಕೊಡ್ತಾ ಇದೀವಿ, ಫುಡ್ ಕೊಡ್ತಾ ಇದೀವಿ, ಪ್ಲಸ್ ಬಾಡಿಗೆ ಹಚ್ಚುವಂತ ಕಲರ್ ಟ್ಯಾನಿಂಗ್ ಅದು ಬಂದು 3,000 ರಿಂದ 4,000 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಫ್ರೀ ಆಗಿ ಕೊಡ್ತಾ ಇದೀವಿ. ಜೊತೆಗೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಇನ್ಕ್ಲೂಡ್ ಆಗಿ 10,000 ಆಗುತ್ತೆ. ಅಡಿಷನಲ್ ಕ್ಯಾಟಗರಿಗೆ 2,000 ಲೆಕ್ಕದಲ್ಲಿ ತಗೊಳ್ತೀವಿ. ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತೆ ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ. ಆಚೆ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಹಾಗೆ ಪವನ್ ಶೆಟ್ಟಿ ಅವರು ಹೇಳಿದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ವೀಸಾ ಮತ್ತೆ ಇನ್ನೊಂದೆಲ್ಲ ತಗೊಳ್ಳೋದು. ಆದ್ರೆ ಇವತ್ತು ಇಂಡಿಯಾದಲ್ಲೇ ನಡೀತಾ ಇರೋದ್ರಿಂದ ಇಟ್ಸ್ ಅನ್ ಬಿಗ್ ಆಪರ್ಚುನಿಟಿ. ಎಲ್ಲರೂ ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಸರ್, ನಮ್ಗೆ ಆಲ್ಮೋಸ್ಟ್ 500 ಪ್ಲೇಸ್ ಆಗಲೇ ಹೇಳ್ದಂಗೆ ನಾನು 500 to 600 ಅಟ್ಲೀಸ್ಟ್ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನವೆಂಬರ್ 22, 23 ಇವೆಂಟ್ ನಡೆಯುತ್ತೆ. 2 ದಿನ. ಥ್ಯಾಂಕ್ ಯು ಸರ್. ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್, ಒಂದು 11 ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದರೆ ನಾವೆಲ್ಲ ಫೇಸ್ ಮಾಡಿದ್ದೀವಿ. ವೀಸಾ ಆಗಿರ್ಬೋದು, ಇವನ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಂಡಿಯಾದಿಂದ ನಾವು ಸಡನ್ನಾಗಿ ಒಂದು 23 ಟೆಂಪ್ರೇಚರಿಂದ ಸಡನ್ -8ಗೆ ಇಲ್ಲ -7ಗೆ ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡಲ್ಲ. ಅದರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆಯಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ, ಇಂಡಿಯಾ ಅಂತಲೇ ನಾವು ಹೇಳೋದು. ಇದು ನಮ್ಮದು ಒಂದು ಲೇಬಲ್. ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ನಾವು ಗೌರ್ಮೆಂಟಿಗೆ ಕೇಳ್ತಾ ಇರೋದು. ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರಾಪರಾಗಿ ಒಂದು ರೆಕಗ್ನೈಸೇಷನ್ ಸಿಗಲಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನು ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು. To come and participate since it is in Bangalore, and the exposure, the knowledge, it's an expo, so there's a lot of stalls, there's everything that's connected to bodybuilding and fitness. So I encourage, they've all spoken about the men, Mr. World. I would want all the ladies to come forward and participate in this expo as Miss World. Your name.
Your name? My name is Sharana and I work with Planet Tech. ಆಗಲೇ ಕೃಷ್ಣ ಅವರು ಹೇಳಿದ್ರು ವೆದರು ವೀಸಾ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ. ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ. ನಮ್ಗೆ ಬೇಕಾಗಿರೋದು ಒಂದೇ ರೆಕಗ್ನಿಷನ್, ಅದು ನಿಮ್ಮಲ್ಲಿದೆ. ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ ರೆಕಗ್ನಿಷನ್ ನಮ್ಮ ಎಲ್ಲರಿಗೂ ಸಿಕ್ಕಿದ್ರೆ ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು, ಫಿಟ್ನೆಸ್ಸು, ಅದನ್ನು ಟ್ರೈನರ್ಸ್ ಆಗಿ ಯೂಸ್ ಮಾಡಿಕೊಂಡು ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾ ಇಲ್ಲ ಗೌರ್ಮೆಂಟಿಂದ. ನಮ್ಮ ಏನು ಪರಿಶ್ರಮದಿಂದ ಏನು ಬರ್ತಾ ಇದೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಥರ ನಮಗೂ ಒಳ್ಳೆಯದಾಗುತ್ತೆ ಅಂತ ಅದೊಂದು. ಸೊ ನಿಮ್ಮಲ್ಲಿ ಸಣ್ಣ ಕೋರಿಕೆ ಏನಂದರೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಎಲ್ಲರೂ ಸೇರಿ ಒಂದು ಕವರೇಜ್ ಮಾಡಿದ್ರೆ ಈ ಒಂದು ಕಾಂಪಿಟೇಷನ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಅಲ್ಲಿ ಕಂಪೀಟ್ ಮಾಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ವೆನಿಸಲ್ಲಿ ಕಾಂಪಿಟೇಷನ್ ನಡಿಬೇಕಾಗಿತ್ತು. ನಮ್ಮ ಇಲ್ಲಿ ಆಕ್ಚುಲಿ ಸಿಗ್ಬೇಕಾದ್ರೆ 2 ವೀಸಾಸ್ ತುಂಬಾ ಟಫ್. ಒಂದು US, ಒಂದು ಶಂಘೈನ್ ವೀಸಾ ಅಂತೇಳಿ. ನಮ್ಗೆ ಶಂಘೈನ್ ವೀಸಾ ಬೇಕಾಗಿತ್ತು. ಅವಾಗ ಏನಾಯ್ತು, ಸರ್ಕಾರದ ಒಂದು ಸಪೋರ್ಟು ಇಲ್ಲ. ನಾವು ಡೈರೆಕ್ಟ್ ಆಗಿ ಬಾಂಬೆಗೆ ಹೋಗ್ಬೇಕಾಯ್ತು ಎಂಬಸಿಗೆ. 2 ಸಲ ಕರೆದವರು, ಒಂದ್ಸಲಿನೂ ನಾವು ಬ್ಯಾಂಗ್ಳೂರಿಂದ ಬಂದಿವಿ, ಬಾಡಿ ಬಿಲ್ಡರ್ ಬಂದವನ್ ಅಂತೇಳಿ ಒಂದು ರೆಸ್ಪೆಕ್ಟ್ ಇಲ್ಲ. ಇದ್ರ ಹತ್ರ ಗೇಟ್ ಹತ್ರ ನಿಲ್ಸಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಗೆ ಅವತ್ತು ವೀಸಾ ಕೊಟ್ಟಿಲ್ಲ. ಅದು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಾನು ಸರ್ಕಾರ ಅದೇ ಕೇಳೋದು, ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪರೇಷನ್ ಮಾಡಿ 1 ರಿಂದ 2 ವರ್ಷ ಬೇಕೇ ಬೇಕಾಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಒಂದು 2 ರಿಂದ 3 ಲಕ್ಷ ಖರ್ಚು ಮಾಡಿರ್ತಾನೆ. ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಿಲ್ದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬಾ ಹರ್ಟ್ ಆಗಿರುತ್ತೆ. ಈಗ ನಮ್ಮ ಸಿದ್ದವ್ರು ಮಾಡಿರೋ ಅಂದ್ರೆ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ಹೋಗಿ ಫ್ಲೈಟ್ ಚಾರ್ಜಸ್ ಆಗಲಿ, ವೀಸಾ ಇಲ್ದಿರೋದು ಇಲ್ಲಿ ಮಾಡ್ತಾ ಇರೋದು ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬಾ ದೊಡ್ಡ ಆಪರ್ಚುನಿಟಿ. ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು IT ಹಬ್. ಎಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ IT ಹಬ್. ನೆಕ್ಸ್ಟ್ ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು. ಅದು ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅದು. ಆಮೇಲೆ ನಾನು ಈಗ ಹೇಳಿದ್ದಂಗೆ ಪ್ರೋಟೀನಿಂದ ಬಾಡಿ ಬಿಲ್ಡರ್ಗಳಿಂದ ಯಾವುದೇ ತರ ತೊಂದರೆ ಇಲ್ಲ. ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ ಆದಾಗ ಜಿಮ್ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು. ದಯವಿಟ್ಟು ಅದನ್ನ ನೆಗೆಟಿವ್ ಇಂದ ತೆಗೆದ ಪಾಸಿಟಿವ್ ತಗೊಂಡೋಗಿ. ಈಗ ನಿಮಗೆ ನೆಕ್ಸ್ಟ್ ನವೆಂಬರ್ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳೆದಿದ್ಯಾ, ದೇಹದಡದಿಂದ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮ್ಮೆಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಸಿದ್ದು.